ಕಲಬುರಗಿಯ ಗಂಗಾನಗರದ ನಿವಾಸದಲ್ಲಿ ಡಿಸಿಆರ್ಬಿ ಪಿಎಸ್ಐ ಬಸವರಾಜ್ ಹೇರೂರ್ ನೇಣಿಗೆ ಶರಣಾಗಿದ್ದಾರೆ. ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದ ಬಸವರಾಜ್ ತಡರಾತ್ರಿ ಸ್ನೇಹಿತರಿಗೆ ಕರೆ ಮಾಡಿ ಆತ್ಮಹತ್ಯೆ ವಿಷಯ ತಿಳಿಸಿದ್ದರು. ಸ್ನೇಹಿತರು ತಕ್ಷಣ ಬಸವರಾಜ್ ತಂದೆಗೆ ಮಾಹಿತಿ ನೀಡಿದ್ರು. ಮನೆ ಬಾಗಿಲು ಒಡೆದು ನೋಡಿದಾಗ ಬಸವರಾಜ್ ನೇತಾಡುತ್ತಿದ್ದರು. ಆರ್ಜಿನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಧಿಕಾರಿಗಳು ಖಾಸಗಿ ವ್ಯಕ್ತಿ ಜಮೀನಿನಲ್ಲಿ ತಾತ್ಕಾಲಿಕ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಕೆರೆ ಏರಿ ಮೇಲೆ ಬಸ್ ತಂಗುದಾಣ ನಿರ್ಮಿಸಲು ತೋಡಿದ್ದ ಗುಂಡಿಯಲ್ಲಿ ಇಳಿದ ಜಾಗದ ಮಾಲೀಕರು ಪ್ರತಿಭಟಿಸಿದ್ದಾರೆ. ಯುಎಚ್ ನೀಲಪ್ಪ ಮತ್ತು ಬುಳ್ಳಿ ನಾಗರಾಜ್ ಪ್ರತಿಭಟಿಸಿದ್ದರಿಂದ ಕೆಲಕಾಲ ಬಿಗುವಿನ ವಾತಾವರಣವಿತ್ತು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಪಟ್ಟಣದಲ್ಲಿ 4 ವರ್ಷದ ಬಾಲಕ ಕೊನೆಯುಸಿರೆಳೆದಿದ್ದಾನೆ. ಹಿರಿಯೂರು ಬಿಜೆಪಿ ಮಂಡಲ ಅಧ್ಯಕ್ಷ ಅಭಿನಂದನ್ ಪುತ್ರ ವೈಷ್ಣವ್ ಮೃತ ಬಾಲಕ. ಸಾವಿಗೂ ಮೊದಲು ಎದೆ ಉರಿ ಅಂತ ವೈಷ್ಣವ್ ತಿಳಿಸಿದ್ದಂತೆ. ಆಗ ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆಯೇ ಬಾಲಕ ಮೃತಪಟ್ಟಿದ್ದಾನೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಸಾಲಿನಲ್ಲಿ ಹುಲಿಗಳು ಓಡಾಡುತ್ತಿವೆ. ಸಚಿವ ಕೆಜೆ ಜಾರ್ಜ್ ಒಡೆತನದ 700 ಕಾನ್ ಎಸ್ಟೇಟ್ನಲ್ಲಿ ರಾತ್ರಿ ಹುಲಿಗಳ ಓಡಾಟ ನಡೆಸಿರುವ ದೃಶ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ವೈರಲ್ ಆಗಿದೆ. ಕಾಫಿ ತೋಟದಲ್ಲಿ ಹುಲಿಗಳ ಓಡಾಟದಿಂದ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಿದೆ. ಬೀದರ್ ಜಿಲ್ಲೆ ಬಾಲ್ಕಿಯ ಹಾಲಹಳ್ಳಿ ಕೆ ಗ್ರಾಮದ ಬಳಿಯ ನಿಲ್ದಾಣವನ್ನು ಸ್ವಚ್ಛಗೊಳಿಸಲಾಗಿದೆ. ವಿವಿ ಬಸ್ ನಿಲ್ದಾಣದ ಬಗ್ಗೆ TV9 ಸುದ್ದಿ ಬಿತ್ತರಿಸಿತ್ತು. ಇದರ ಬೆನ್ನಲ್ಲೇ ಕುಲಪತಿಗಳು ಎಚ್ಚೆತ್ತಿದ್ದು ಆವರಣದಲ್ಲಿನ ಬಸ್ ನಿಲ್ದಾಣದಲ್ಲಿದ್ದ ಬಿಯರ್ ಬಾಟಲ್ಗಳನ್ನು ತೆಗೆದು ಕ್ಲೀನ್ ಮಾಡಿಸಿದ್ದಾರೆ. ಕುಡುಕರ ಹಾವಳಿಯಿಂದ ನಿಲ್ದಾಣದ ಕಡೆ ವಿದ್ಯಾರ್ಥಿನಿಯರು ಸುಳಿಯುತ್ತಿರಲಿಲ್ಲ. ಕನ್ನಡದ ಸ್ಟಾರ್ ನಟಿ ಶರ್ಮಿಳಾ ಮಾಂಡ್ರೆ ಹಸೆಮಣೆ ಏರಲು ರೆಡಿಯಾಗಿದ್ದಾರೆ. ತಮಿಳಿನ ಖ್ಯಾತ ಪ್ರೊಡ್ಯೂಸರ್ ಕೈ ಹಿಡಿಯಲಿದ್ದಾರೆ. ಮಹಾರಾಜ ಸಿನಿಮಾದ ಪ್ರೊಡ್ಯೂಸರ್ ಸುಧನ್ ಜತೆ ಶರ್ಮಿಳಾ ಮಾಂಡ್ರೆ ಜೂನ್ 25ರಂದು ನಿಶ್ಚಿತಾರ್ಥ ಮಾಡಿಕೊಳ್ಳಲಿದ್ದಾರೆ. ಕುಟುಂಬಸ್ಥರ ಸಮ್ಮುಖದಲ್ಲಿ ಎಂಗೇಜ್ಮೆಂಟ್ ನಡೆಯಲಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಗ್ರೈಂಡರ್ನಿಂದ ವಿದ್ಯುತ್ ಹರಿದು 4 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ಕಲಿಗೌಡನಹಳ್ಳಿಯ ಪುಟ್ಟಮ್ಮ ಆನಂದ ದಂಪತಿ ಎದುರೇ ಪುತ್ರಿ ಅದ್ವಿಕಾ ಸಾವನ್ನಪ್ಪಿದ್ದಾಳೆ. ಬಾಲಕಿ ಮೃತಪಟ್ಟಿದ್ದರಿಂದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಖ್ಯಾತ ರೌಡಿ ಶೀಟರ್ ನಿತಿನ್ ಕುಮಾರ್ ಅಲಿಯಾಸ್ ಹಡ್ಡಿ ಪಿಂಟ್ಯಾನನ್ನ 1 ವರ್ಷದ ಅವಧಿಗೆ ಬಳ್ಳಾರಿ ಜಿಲ್ಲೆ ಕೌಲಾ ಬಜಾರ್ ಠಾಣೆ ವ್ಯಾಪ್ತಿಗೆ ಗಡೀಪಾರು ಮಾಡಿ ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಆದೇಶಿಸಿದ್ದಾರೆ. ಸ್ಟೇಷನ್ ಬಜಾರ್ ಠಾಣೆ ವ್ಯಾಪ್ತಿಯ ಪಿಂಟ್ಯನ ವಿರುದ್ಧ ವಿವಿಧ ಠಾಣೆಗಳಲ್ಲಿ 13 ಕೇಸ್ ದಾಖಲಾಗಿದ್ದು, ಹೊಡೆದಾಟ, ಜೀವ ಬೆದರಿಕೆ, ಮಾರಕಾಸ್ತ್ರಗಳಿಂದ ಹಲ್ಲೆ ಸೇರಿ ಹಲವು ಕೇಸ್ಗಳಲ್ಲಿ ಭಾಗಿಯಾದ ಆರೋಪವಿತ್ತು. ಕಾವೇರಿ ಜಲನಯನ ಪ್ರದೇಶದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಕೆಆರ್ಎಸ್ ಡ್ಯಾಂನಿಂದ ಬೆಳೆಗಳಿಗೆ ನೀರು ಬಿಡಲ್ಲ ಅಂತ ಜಿಲ್ಲಾಡಳಿತ ತಿಳಿಸಿದೆ. ಮಂಡ್ಯ, ಮೈಸೂರು, ಬೆಂಗಳೂರಿಗೆ ತಿಂಗಳಿಗೆ 2 TMC ನೀರು ಅಗತ್ಯವಿದೆ. ಕುಡಿಯುವ ಉದ್ದೇಶಕ್ಕಷ್ಟೇ ಡ್ಯಾಂ ನೀರು ಮೀಸಲಿರಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ.